ಒಂದು ಬೌಲ್ಗೆ 1/2 kg ಚಿಕನ್ ತಗೊಂಡಿದ್ದೀನಿ. ನಾನು ತಗೊಂಡಿರೋ ಟೆಂಡರೈಸ್ ಚಿಕನ್ ತಗೊಂಡಿದ್ದೀನಿ. ಸಾಲ್ಟ್ ಹಾಕೋಬೇಕು. 1/4 1 ಟೀ ಸ್ಪೂನ್ವರೆಗೂ ಸಾಲ್ಟ್ ಹಾಕೋಬೇಕು. 1/4 ಟೀ ಸ್ಪೂನು ಪೆಪ್ಪರ್ ಪೌಡರ್ ಹಾಕೋಬೇಕು. 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಖಾರ ಇರಲಿ ಅಂತ. 1 ಟೀ ಸ್ಪೂನು ಧನಿಯಾ ಪೌಡರು, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು, ಧನಿಯಾ ಪೌಡರ್ 1 ಟೀ ಸ್ಪೂನು, ಗರಂ ಮಸಾಲ 1 ಟೀ ಸ್ಪೂನು, 1/2 ಟೀ ಸ್ಪೂನು ಜೀರಿಗೆ ಪೌಡರು, ಸೋಯಾ ಸಾಸು 1 ಟೀ ಸ್ಪೂನು, 1.5 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವೆಲ್ಲ ಫುಲ್ಲು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗೋಕೆ ಬಿಡಬೇಕು ಒಂದು ಅರ್ಧ ಗಂಟೆ. ಫುಡ್ ಕಲರ್ ಬೇಕಾದ್ರೆ ಹಾಕೋಬೋದು, 1/4 ಸ್ಪೂನು, ಆಪ್ಷನಲ್ಲು. ಇದು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕೆ ಬಿಡಬೇಕು. ಅರ್ಧ ಗಂಟೆ ನೆಂದಿದೆ ಇದು. ಇದಕ್ಕೆ 1 ಮೊಟ್ಟೆ ಹಾಕೋಬೇಕು. ಕಾರ್ನ್ಫ್ಲೋರ್ ಹಾಕೋಬೇಕು 1 3 ಟೇಬಲ್ ಸ್ಪೂನು. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋಬೇಕು. 1 ಟೇಬಲ್ ಸ್ಪೂನ್ ಮೈದಾ ಹಾಕೋಬೇಕು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನ. ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ. ಒಂದು 2 ನಿಮಿಷ ಹಾಗೆ ಬಿಡಬೇಕು, ತೆಗಿಯಕ್ಕೆ ಹೋಗ್ಬಾರ್ದು. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಒಂದು 8 ರಿಂದ 10 ನಿಮಿಷದವರೆಗೂ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ. ಒಳಗಡೆ ಎಲ್ಲ ಬೇಯಬೇಕು ಚೆನ್ನಾಗಿ. ನೋಡಿ ಇವಾಗ ಎಲ್ಲ ಬೆಂದಿದೆ. ಇದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಬೇಕು. ಚಿಕನ್ ಕಬಾಬ್ ರೆಡಿ ಆಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲೆ. ಪೌಡ್ರ್ ಎಲ್ಲ ಏನು ಬೇಕಾಗಿಲ್ಲ. ರೆಸಿಪಿ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.